ಈ ಚಂಬ್ ರೇವಣ್ಣನ ಅಪಾಯಿಂಟ್ಮೆಂಟ್ ಮಾಡಿ ಕ್ಯಾಬಿನೆಟ್ ಕಾಂಗ್ರೆಸ್ ಕಾರ್ಯಕರ್ತರು ಸಂಬಳ ಕೊಡ್ತಾ ಇದ್ದಾರೆ. ಆಯ್ತು ನಾಗೇಂದ್ರ ಅವರೇ, ಅದರಿಂದ ರಾಜ್ಯದ ಬೊಕ್ಕಸದ ಮೇಲೆ ಮತ್ತು ರಾಜ್ಯದ ಅಭಿವೃದ್ಧಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ ನಾನು ಮಾಡ್ತೀನಿ. ಗ್ಯಾರಂಟಿ ತಂದ್ರು ರಾಜ್ಯಕ್ಕೆ, ಸ್ವಾಗತ ಮಾಡೋಣ. ಅದು ಎಷ್ಟು ಮಟ್ಟಿಗೆ ಕುಂಠಿತಾಗಿದೆ ಅಂತ ರಾಜ್ಯ ಜನ ಗೊತ್ತು. ರಾಜ್ಯ ಜನ ಏನು ಕಣ್ಣೀರು ಹಾಕ್ತಾರೆ, ಶಾಪ ಆಗ್ತಾ ಇದ್ರೆ, ಬಸ್ಗಳು ಎಲ್ಲ ನಿಂತೋಗ್ತಾ ಇದಾವೆ, ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ಏನೇನು ತಾರತಮ್ಯ ಆಗ್ತಾ ಇದಾವೆ, ಮತ್ತೆ ಏನು ಗೃಹಲಕ್ಷ್ಮಿ 2000 ಜನಸಂಖ್ಯೆ ಆಗ್ತದೆ, ಇವೆಲ್ಲ ಸಮಸ್ಯೆಗಳು ಇದೆ ಅಂತ ಗೊತ್ತಾಯ್ತು. ಇವತ್ತು ರೈತರ ಸಮಸ್ಯೆಗೆ 5 ಗ್ಯಾರಂಟಿ ನೀವು ಜನರ ಹತ್ರ ಕೇಳಿಲ್ಲ, ಕೇಂದ್ರ ಸರ್ಕಾರ ನೀವು ಕೇಳಿಲ್ಲ. ನಾವು 5 ಗ್ಯಾರಂಟಿ ತರ್ತಾ ಇದೀವಿ, 56,000 ಕೋಟಿ ನಾವು ಬಜೆಟ್ ಮಂಡನೆ ಮಾಡ್ತೀವಿ, ನಾವು ರಾಜ್ಯ ಜನಕ್ಕೆ ಉಚಿತವಾಗಿ ಕೊಡ್ತೀವಿ ಅಂತ ಅಂದ್ರಲ್ಲ. ಇವತ್ತು ರೈತರು 9 ದಿವಸ ಇವತ್ತು ಜೀವಂತವಾಗಿ ಅಲ್ಲಿ ಬೀದಿಯಲ್ಲಿ ಅಲ್ದಾಡ್ತಾ ಇದ್ರೆ, ಹೋರಾಟ ಮಾಡ್ತಾ ಇದ್ರೆ, ಎಣ್ಣೆ ಒಯ್ದು ಸೀಮೆಣ್ಣೆ ಒಯ್ದು ಬೆಂಕಿ ಸಾಯ್ತಾ ಇದ್ದಾರೆ. ಅವ್ರಿಗೆ ನೀವು 50 ರೂಪಾಯಿ ಕೊಡ್ತೀರಾ? ನಾಚಿಕೆಗಲ್ಲ. ಈ 50 ರೂಪಾಯಿ ಕೊಟ್ಟಿದ್ರಲ್ಲ, ಈಗ 1000 ಅವ್ರೇನು 3300 ರೂಪಾಯಿ ಕೊಟ್ಟಿದ್ರಲ್ಲ ಕಬ್ಬಿನ ಬೆಲೆಗೆ, 50 ರೂಪಾಯಿ ಕೊಡ್ತೀನಿ ಘೋಷಣೆ ಮಾಡ್ತಿದ್ರಲ್ಲ. 50 ರೂಪಾಯಿ ಜುಜುಬಿ ಅಂತ ಹೇಳ್ಬೇಡಿ. ನಾನು ಜುಜುಬಿ ಅಂತ ಹೇಳ್ತಲ್ಲ ಮೇಡಮ್, 56,000 ಕೋಟಿ ಗ್ಯಾರಂಟಿ ನೀವು ಕೇಂದ್ರ ಸರ್ಕಾರ ಕೇಳಿಲ್ಲ. ಇವತ್ತು 50 ರೂಪಾಯಿಗೆ ನೀವು ಮಾತಾಡ್ತಿದ್ರೆ ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೂರಿಸ್ತೀರಿ ನೀವು. ಅಲ್ಲ, ಈಗ ಒಂದು ನಿಮಿಷ ಮೇಡಮ್, ನೀವು ಸರ್ಕಾರ ರೈತರ ಪರ ಸರ್ಕಾರ ಅಲ್ಲ, ಈಗ ರೈತರ ಪರ ಸರ್ಕಾರ ಅಲ್ಲ, ನೀವು ರೈತರ ಪರ ನಿಂತಿದ್ದೀರಲ್ಲ, ಯಾಕೆ ನೀವು ಮಾಡಬಾರ್ದಾಗಿತ್ತು 3,500 ರೂಪಾಯಿ? 50 ರೂಪಾಯಿ ಅನ್ನೋದು ಒಂದೇ ತಡ್ರಿ ಸರ್, ಒಂದು ಟನ್ನಿಗೆ 50 ರೂಪಾಯಿ ಅಂತಂದ್ರೆ ನೀವು ಯೋಚನೆ ಮಾಡಬೇಕಾಗಿರೋದು ಆ ಕಡೆ ಕೈಗಾರಿಕೆಗಳ ಹಿತದೃಷ್ಟಿಯಿಂದನೂ ಯೋಚನೆ ಮಾಡಬೇಕು, ರೈತರ ಹಿತದೃಷ್ಟಿಯಿಂದನೂ. ಜುಜುಬಿ ಅಲ್ಲ 50 ರೂಪಾಯಿ ಜುಜುಬಿ ಅಲ್ಲ, 50 ರೂಪಾಯಿ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ. 3,500 ರೂಪಾಯಿ ಕೊಡಿ ಅಂತ ರಾಜ್ಯ ಸರ್ಕಾರ 5 ಗ್ಯಾರಂಟಿ 56,000 ಕೋಟಿ ಆಗ್ತಲ್ಲ. ಪಾಯಿಂಟ್ ಏನು ಮೇಡಮ್? ನನ್ನ ಪಾಯಿಂಟ್ ಇಷ್ಟೇ, ರೈತರ ಡಿಮ್ಯಾಂಡ್ ಇದ್ದಿತ್ತು 3,500 ರೂಪಾಯಿ ಇತ್ತು. ಸರಿ, ಅದು ಕಬ್ಬು ಹೋರಾಟಗಾರರು ಇದು ಯಾಕೆ 5 ಗ್ಯಾರಂಟಿ ನೀವು ಜನರ ಕೇಳಿಲ್ಲ, ಕೇಂದ್ರ ಸರ್ಕಾರ ಕೇಳಿಲ್ಲ, ನೀವು ತಂದ್ರಿ ಗ್ಯಾರಂಟಿ ಸ್ಕೀಮ್ ಅಲ್ಲಿ ಹೋರಾಟ ಮಾಡಿ ಹಾಡಾಗ್ಲಲ್ಲೇ ಸಾಯ್ತಾ ಇದ್ದಾರೆ. ನಮ್ಮಪ್ಪೇನು ಕೇಂದ್ರ ಸರ್ಕಾರ ರಾಜ್ಯದ ಜನರಿಗೆ ನಾವು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೊಡಬೇಕಂದ್ರೆ ಕೇಂದ್ರ ಸರ್ಕಾರ ಮೋದಿ ಅವ್ರ ಪರ್ಮಿಷನ್ ಮೋದಿ ಅವ್ರ ಪರ್ಮಿಷನ್ ಫುಲ್ಫಿಲ್ ಮಾಡಕ್ ಆಗಲ್ವಾ? ಲಾಠಿ ಚಾರ್ಜ್ ಮಾಡ್ತಿರಲ್ಲ ನೀವು ಯಾವಾಗ್ಲೂ ಬಂದಾಗ. ಪಾಯಿಂಟ್ ಏನ್ ಇವತ್ತಿನ ಸಬ್ಜೆಕ್ಟ್ ಪಾಯಿಂಟ್? ಹೌದು, ಇವತ್ತು ರೈತರು ಬೀದಿಯಲ್ಲಿ ಕುಂತಿದ್ದಾರೆ. ಇವ್ರು ಸಿಎಂ ಕುರ್ಚಿ ಹೋರಾಟ, ಅಧ್ಯಕ್ಷ ಸ್ಥಾನ ಕುರ್ಚಿ ಹೋರಾಟ. ಇದೇ ಡಿ ಕೆ ಶಿವಕುಮಾರ್ ಡೆಲ್ಲಿಯಲ್ಲಿ ಹೇಳ್ತಾ ಇದ್ದಾರೆ, ನಾನು 100 ಕಾಂಗ್ರೆಸ್ ಆಫೀಸ್ ತೆಗೆಯವರೆಗೂ ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಇದೇ ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಅದೇ ರೀತಿ ಏನ್ ಹೇಳಿದ್ರು, ಸುಪ್ರೀಂ ಕೋರ್ಟ್ ಅಲ್ಲಿ ಮೇಕೆದಾಟು ಪರವಾಗಿ ಮಾತಾಡಿದಂತ ವಕೀಲರಿಗೆ ಸನ್ಮಾನ ಮಾಡಕ್ ಬಂದಿದೆ ಅಂತಂದ್ರು. ಅದೇ ಸ್ಟೇಟ್ಮೆಂಟ್ ಇನ್ನೊಂತ ಹೇಳಿದ್ರು, ಮೆಂಟಲಿ ಫಿಸಿಕಲಿ ನಾನು ಹೆಲ್ತ್ ಆಗಿದ್ದೀನಿ, ನಾನು ಯಾವುದೇ ಪಕ್ಷನ ಬ್ಲಾಕ್ ಮೇಲ್ ಮಾಡಲ್ಲ ಅಂತಂದ್ರು. ಈ ತರ ಕೌಂಟರ್ ಕೊಟ್ಕೊಂಡ್ ಬಂದವರು ಆಲ್ ಆಫ್ ಎ ಸಡನ್ ನನ್ನ ತ್ಯಾಗ ಅಂತ ಹೇಳ್ತಿದ್ರೆ, ಇವ್ರು ಏನನ್ನ ಮಾಡ್ಕೊಳ್ಳಿ, ನಾವು ಬೇಕಾಗ್ತಿರೋದು ಇವತ್ತು ಹಾಲು ಆಗೋರು ದೊರಡೆ 7 ಕೋಟಿ ಇವತ್ತು ದೊರಡೆ. ಇವತ್ತು ಎಲ್ಲ ದೊಡ್ಡ ದೊರಡೆ ಬೆಂಗಳೂರಲ್ಲಿ 7 ಕೋಟಿ ಫ್ಲೈಓವರ್ ಮೇಲೆ ಕಳ್ತನ, ದರೋಡೆ ಇಂಥವೆಲ್ಲ ರಾತ್ರಿ ಹೊತ್ತು ನಡೀತಾವ ಯಾರು ಇಲ್ದೇ ಇರುವಾಗ. ಮಧ್ಯಾಹ್ನ ಹಾಡ ಹಗ್ಲಿ ಒಂದಿಷ್ಟು ಭಯ ಭಕ್ತಿರಿ, ಒಂದೇ ದರೋಡೆ ಅಂತ ಇಂಥ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಕೆಲಸ ಹಾಕುವಾಗ ನಡಗಬೇಕು. ನಿಮ್ಮ ಮಾಧ್ಯಮದ ಪ್ರಶ್ನೆ ಕೇಳ್ತಾರೆ, ನೀವ್ ಹೇಳ್ರಿ ನಿಮ್ಗೆ ಗೊತ್ತು ಅಂತ. ಸಿದ್ದರಾಮಯ್ಯನ ಪ್ರಶ್ನೆ ಕೇಳಿ ಏನಾದ್ರು ಅಭಿವೃದ್ಧಿ ಬಗ್ಗೆ, ಅದ್ರ ಬಗ್ಗೆ ಮಾಧ್ಯಮನ ಪ್ರಶ್ನೆ ಕೇಳ್ತಾರೆ, ನೀವ್ ಹೇಳಿ ಅಂತ ಅವ್ನ ಪ್ರಶ್ನೆ ಕೇಳ್ತಾರೆ. ಇದು ಗೊತ್ತಿಲ್ಲದ ಗೃಹ ಮಂತ್ರಿಗಳು ಕೇಳಿದ್ರೆ ಪ್ರಶ್ನೆ ಕೇಳ್ತಾರೆ. ಅದೇ ರೀತಿ ಇವತ್ತು ರಾಜ್ಯದಲ್ಲಿ 7,000 ಸ್ಕೂಲ್ ಮುಚ್ಚಿದ್ದಾರೆ. ನಾಗೇಂದ್ರ ಸರ್, ಮೋಸ್ಟ್ಲಿ ಇದು ಯಾಕೋ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ ಅಂತ ತಮ್ಗೆ ಅನ್ಸುತ್ತಾ, ಅಥವಾ ದಿಸ್ ಇಸ್ ದ ಬಿಗಿನಿಂಗ್ ಅಂತ ಅನ್ಸುತ್ತೆ? ಹೆಂಗಿದು ಮೇಡಮ್? ಇದು ಏನು ಇವತ್ತು ಈ ವಾರದಲ್ಲೆಲ್ಲ ನಡ್ಕೊಂಡು ಬರ್ತಾ ಇದೆಯಲ್ಲ, ಇದೇನು ಇವತ್ತು ಹೊಸ್ತಲ್ಲ. ಇದು ಕಾಲಾನಂತರದಿಂದ ರಾಜಕೀಯದಲ್ಲಿ ನಡ್ಕೊಂಡು ಬರ್ತಾ ಇರೋದೆ. ಅವ್ರಿಗೆ ಅಧಿಕಾರ ಇದ್ದಾಗ ಇವರೇ ಕಾಲು ಎಳೆಯೋದು, ಇವ್ರಿಗೆ ಅಧಿಕಾರ ಇದ್ದಾಗ ಅವ್ರ ಕಾಲು ಎಳೆಯೋದು. ಈಗ ಅವರು ನಾನು ತ್ಯಾಗ ಅಂತಾರೆ, ಇವರು ನಾನು ತ್ಯಾಗ ಅಂತಾರೆ. ಯಾರ್ದು ಯಾವ ತ್ಯಾಗ, ಯಾರು ಯಾವ ತ್ಯಾಗನೂ ಮಾಡ್ತಾ ಇಲ್ಲ. ಅವರವರ ಪವರ್ ಪಾಲಿಟಿಕ್ಸ್ಗೆ ಏನೇನು ಬೇಕು ಅಧಿಕಾರಕ್ಕೋಸ್ಕರ, ಆ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೋಸ್ಕರ ಏನೇನು ಬೇಕು ಆ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಇವ್ ನಾನು ತ್ಯಾಗ ಮಾಡಿದೆ ಅಥವಾ ನಾನು 100 ಆಫೀಸ್ ಕಟ್ಟಿಸ್ತೀನಿ, ಇದು ಯಾವ ಜನಗಳಿಗೆ ಅದರಿಂದ ಏನು ಉಪಯೋಗ ಇಲ್ಲ. ಆಮೇಲೆ ಜನಸಾಮಾನ್ಯರಿಗೆ ಹಣ ಇಲ್ಲ,
ಕೊಳ್ಳೆ ಹೊಡ್ಕೊಂಡು ಹೋಗಿದ್ದೀರಾ. ಅವ್ರಿಗೊಂದು ಮಾತಾಡಕ್ಕೆ ಜನಸಾಮಾನ್ಯರಿಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಇವ್ರು 100 ಆಫೀಸ್ ಕಟ್ಸೋದ್ರಿಂದನೂ ಉಪಯೋಗ ಇಲ್ಲ, ಇವರು ಅಧ್ಯಕ್ಷ ಸ್ಥಾನ ತ್ಯಾಗ ಮಾಡೋದ್ರಿಂದನೂ ಉಪಯೋಗ ಇಲ್ಲ, ಇವರು ಮುಖ್ಯಮಂತ್ರಿ ಆಗೋದ್ರಿಂದನೂ ಉಪಯೋಗ ಇಲ್ಲ. ಸಿದ್ದರಾಮಯ್ಯ ಆದರೂ ಒಂದೇ, DK ಶಿವಕುಮಾರ್ ಆದರೂ ಒಂದೇ, ಕುಮಾರಸ್ವಾಮಿ ಆದರೂ ಒಂದೇ, ಯಾರಾದರೂ ಒಂದೇನೆ. ದುಡಿಲೇಬೇಕು. ಅವ್ನು ದುಡಿದಿದ್ರೇನೆ ಸಾಯಂಕಾಲ ಊಟ ಮಾಡೋಕ್ಕೆ ಸಾಧ್ಯ, ಇಲ್ಲದೇ ಇದ್ರೆ ಅವ್ನು ಬೀದಿಲಿರಬೇಕು. ಇಂಥದ್ರಲ್ಲಿ ಸಾಮಾನ್ಯ ಜನ ಇವರು ಯಾವ ಈ ದೊಂಬರಾಟಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಬೇಕೇ ಆಗಿಲ್ಲ ಇದು. ಇದೇನಂದ್ರೆ ಜನಗಳಿಗೋಸ್ಕರ ನಾನು ತ್ಯಾಗ ಮಾಡಿದೆ, ಜನಕ್ಕೋಸ್ಕರ ನಾನು ಅಧಿಕಾರ ಹಿಡಿದೆ, ಇದೆಲ್ಲ ಬೂಟಾಟಿಗೆ. ಇದು ಇವತ್ತಿಂದಲ್ಲ, ಸಿನ್ಸ್ ಫ್ರಮ್ 1980 ಐ ಆಮ್ ಸೀಯಿಂಗ್ ದ ಪಾಲಿಟಿಕ್ಸ್. ಅವತ್ತಿನಿಂದನೂ ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ಎಲ್ಲರೂ ಮಾಡ್ಕೊಂಡ್ಬಂದಿರೋದು ಇದೆಲ್ಲ. ಇದು ಮುಂದುವರ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಇದರಲ್ಲಿ ಹೊಸತನ ಅಥವಾ ಏನು ಬದಲಾವಣೆ ಏನೂ ಇಲ್ಲ. ಕುರ್ಚಿಯ ಆಸೆಯಿಂದ ಆಗಬಹುದಾದಂಥ ಪರಿಣಾಮಗಳು ಜನರ ಮೇಲೆ ದುಷ್ಪರಿಣಾಮ ಖಂಡಿತ ಬೀಳುತ್ತೆ. ಇವತ್ತು ನೀವು ಪರಿಸ್ಥಿತಿ ನೋಡ್ತಾ ಇದ್ದೀರಾ, ಬೆಂಗಳೂರಿನಲ್ಲಿ ಯಾವ್ದಾದ್ರು ಒಂದು ರಸ್ತೆ ಸರಿ ಇದೆಯಾ? ಸರಿ ಇಲ್ಲ. ಯಾವ್ದಾದ್ರು ಒಂದು ನಿಮಿಷ ಇರಿ, ಒಂದು ನಿಮಿಷ ಇರಿ. ಗುಂಡಿಗಳನ್ನು ಅವಕಾಶ ಕೊಟ್ಟ ಮಾತಾಡಿ, ಡಿಸ್ಟರ್ಬ್ ಮಾಡಬೇಡಿ ಮೇಡಮ್. ಅವ್ರು ಮಾತಾಡೋದು ಅಬ್ಜೆಕ್ಷನ್ ಬೇಡ. ಮಾತಾಡ್ತೀನಿ ಒಂದ್ ನಿಮಿಷ ತಡ್ರಿ. ಅದೇನೋ ಅಂತಾರಲ್ಲ, ಅದೇನೋ ಎಲ್ಲ ಕೊಳ್ಳೆ ಹೊಡೆದ್ಮೇಲೆ ದಿಡ್ಡಿ ಬಾಗ್ಲ ಹಾಕಿದ್ರು ಅಂತ. ಈಗ 15,000 ಗುಂಡಿ ಮುಚ್ಚಿದ್ರಿ, ಇಲ್ಲ ಅಂತ ಹೇಳಿಲ್ಲ, ಇಲ್ಲ ಅಂತ ಹೇಳಿಲ್ಲ. ಒಂದ್ ನಿಮಿಷ ತಡೀರಿ, ಒಂದ್ ನಿಮಿಷ ತಡೀರಿ, ಒಂದ್ ನಿಮಿಷ ತಡೀರಿ. ಇನ್ನೊಂದ್ಸರಿ ಟಾರ್ ಹಾಕಿ ಬಿದ್ದೋಗಿದೆ ಅಂತ ಹೇಳ್ತಾರೆ. ಒಂದ್ಸರಿ ಡಿಮ್ಯಾಂಡ್ ಮಾಡೋರು ಇವ್ರೇನೆ, ಕಂಪ್ಲೇಂಟ್ ಮಾಡೋರು ಇವ್ರೇನೆ. ಸೊ ನಾವು ಮಳೆ ನಿಂತ ನಂತರ 1 ತಿಂಗಳು ಸಮಯ ಕೇಳಿದ್ದೇವೆ. ಮಳೆಗಾಲದಾಗ ತಾರ್ ಹಾಕಕ್ ಅದಕ್ಕೆ ಹಾಕಿಲ್ಲ ನಾವು. 1 ತಿಂಗಳು ಸಮಯ ತೆಗೆದುಕೊಂಡಿದ್ರೆ 18,000 ಮಳೆ ಸರ್ಕಾರದ ಅವಧಿಯಲ್ಲಿ 37 ಜನ ಅಮಾಯಕರು ಸತ್ತಿದ್ರು ಗುಂಡಿಗೆ ಬಿದ್ದು. ಕರ್ನಾಟಕ ಸರ್ಕಾರ DK ಶಿವಕುಮಾರ್ ಆ ರೀತಿಯ ಘಟನೆಗಳನ್ನು ಅವಾಯ್ಡ್ ಬಿಡ್ರಿ. ಅವರು ಪತ್ರಕರ್ತರಿದ್ದಾರೆ, ಹಿರಿಯರಿದ್ದಾರೆ, ಮಾತಾಡಕ್ ಬಿಡ್ರಿ. ಇದು ಕರ್ನಾಟಕ ಅಂದ್ರೆ ಬರೀ ಬೆಂಗಳೂರು 18,000 ಗುಂಡಿ ಮುಚ್ಚೋದು ನಿಮ್ಗೆ ಸಾಧ್ಯ ಅಲ್ಲ. ಅದೊಂದೇ ಅಲ್ಲ, ಬರೀ ನಮ್ಮೂರು ತೋರಿಸ್ತೀನಿ ಹೆಂಗಿದಾವೆ ಹಳ್ಳಿಗಳ ರಸ್ತೆಗಳು. ರಘುಪತಿಯವ್ರೆ, ಬರ್ರಿ ಹಳ್ಳಿಗಳ ರಸ್ತೆಗಳು ಹೆಂಗಿದಾವೆ ಅಂತ. ಏನ್ ರಾಷ್ಟ್ರೀಯ ಹೆದ್ದಾರಿಗಳು? ನೀವು ನಿಮ್ಗೆ ನಾವು ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಕೇಳಕ್ ನಮ್ ತಲೆ ಕೆಟ್ಟಿಲ್ಲ. ನಿಮಗಲ್ಲ ಪ್ರಶ್ನೆ. ಒಂದ್ ನಿಮಿಷ ತಡ್ರಿ, ಒಂದ್ ನಿಮಿಷ ತಡ್ರಿ. ರಾಷ್ಟ್ರೀಯ ಹೆದ್ದಾರಿ ವಾದ ಸರಿಯಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವು ಕೇಳಿಸ್ಕೊಳ್ಳಿ, ತಾಳ್ಮೆ ಇಟ್ಕೊಳ್ರಿ. ಇತ್ತೀಚೆಗೆ ನೀವು ಬಾಳ ವಿಚಲಿತರಾಗ್ತೀರಿ. ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ನಿಮಗ್ ಪ್ರಶ್ನೆ ಕೇಳಕ್ ನಮ್ ತಲೆ ಕೆಟ್ಟಿಲ್ಲ. ನಾವು ಬಿಜೆಪಿ ಅವ್ರನ್ನ ಕೇಳ್ತೀವಿ. ಒಂದ್ ನಿಮಿಷ ತಡ್ಕೊಳ್ರಿ, ತಡ್ರಿ. ಅವ್ರನ್ನ ಕೇಳ್ತೀವಿ ನಾವು. ರಾಷ್ಟ್ರೀಯ ಹೆದ್ದಾರಿಗಳು ಗುಂಡಿ ಬಿದ್ರೆ ನಾವು ಬಿಜೆಪಿ ಅವ್ರನ್ನ ಕೇಳ್ತೀವಿ. ನಾವು ರಾಜ್ಯ ಹೆದ್ದಾರಿಗಳು ಗುಂಡಿ ಬಿದ್ದು ರಸ್ತೆ ಸರಿ ಇಲ್ಲ ಅಂತ ಕೇಳಿದಾಗ ನೀವು ರಾಷ್ಟ್ರೀಯ ಹೆದ್ದಾರಿ ಗುಂಡಿ ಬಿದ್ದಾವ ಅಂದ್ರೆ ಅವ್ರು ಕೇಳ್ತೀವಿ. ನೀವ್ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತೀರಿ? ಆಮೇಲೆ ಇನ್ನೊಂದು ನಿಮಿಷ ತಡ್ರಿ. 18,000 ಗುಂಡಿಗಳನ್ನ ನೀವು ಮುಚ್ಚಿದ್ರಿ, ನಾ ಇಲ್ಲ ಅಂತ ಹೇಳಿಲ್ಲ. ಆದರೆ ಕರ್ನಾಟಕ ಬರೀ ಬೆಂಗಳೂರು ಅಲ್ರಿ ಸ್ವಾಮಿ. ನೀವು ಬನ್ನಿ, ನೀವು ಬನ್ನಿ, ಗ್ರಾಮೀಣ ಪ್ರದೇಶಗಳಿಗೆ ಬನ್ನಿ. ನಾನು ಮೊನ್ನೆನೂ ಹೇಳಿದೆ, ಬರ್ರಿ ನಮ್ ಗಣೇಶ್ ಗುಡಿ ದಾಂಡೇಲಿ ರಸ್ತೆ ತೋರಿಸ್ತೀನಿ. ಹೆಂಗಿದೆ ಹೇಳ್ರಿ. ಸುಳ್ಳು ಹೇಳಿದ್ರಲ್ಲ ಮತ್ತ ಸುಮ್ಮನೆ ಇರಲ್ಲ. ಸುಳ್ಳು ಹೇಳಿದ್ರೆ ಮತ್ತ ಸುಳ್ಳು ಇರಲ್ಲ. ಯಾಕಂದ್ರೆ ರಾಜ್ಯಾದ್ಯಂತ ಸರಿಸುಮಾರು 28 ಜಿಲ್ಲೆಗಳನ್ನ ನಾನು ಟ್ರಾವೆಲ್ ಮಾಡಿದ್ದೇನೆ. ಏನು ಗುಂಡಿಗಳು ಬಿದ್ದಿದೆ, ಮುಚ್ಚುವಂತ ಕೆಲಸ ಆಲ್ರೆಡಿ ಶುರು ಮಾಡಿದ್ದೇವೆ. ಈಗ ಶುರು ಮಾಡಿದ್ದೇವೆ ಬೈ ಡಿಸೆಂಬರ್. ಬೆಂಗಳೂರಲ್ಲಿ ಮಾತ್ರ ಬಿದ್ದಿಲ್ಲ, ಇಡೀ ರಾಜ್ಯದಲ್ಲಿ ಮಳೆ ಬಿದ್ದಿದೆ. ಅದನ್ನು ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಕನ್ನಡಿಗರ ಹಣವನ್ನ ಕೊಳ್ಳೆ ಹೊಡ್ಕೊಂಡೋಗಿ ಇಟ್ಕೊಂಡಿದೆ. ನಾವು ಹಣ ಕೇಳಿದ್ರೆ ₹1 ರಿಲೀಸ್ ಮಾಡ್ತಾ ಇಲ್ಲ. ಅಲ್ಲ, ಪದೇ ಅಲ್ಲ, ಕೇಂದ್ರ ಸರ್ಕಾರ NDRF ಹಣ ಕೇಳಿದ್ರೆ ಕೊಟ್ಟಿದ್ದಾರಾ? ನಿಮಗೆ ಪ್ರಶ್ನೆ ತಗೊಳ್ಳೋಷ್ಟು ಧೈರ್ಯ ಇದ್ರೆ ಧೈರ್ಯವಾಗೇ ಹೇಳ್ತಾ ಇದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕದ 30 ಜಿಲ್ಲೆಗಳಲ್ಲೂ ಕೂಡ ಮಳೆ ಹೆಚ್ಚು ಬಿದ್ದಿದೆ. ಆ ಗುಂಡಿಯನ್ನ ಮುಚ್ಚಿದ್ದೇವೆ. ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ದೀನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ
ರೋಡ್ಗಳು ಸರಿ ಇದಾವ, ರೆಡಿ ಗುಂಡಿ ಮಾಡ್ತಿದ್ದೇವೆ. ಮುಚ್ಚಿದ್ದಾರೆ. ಮಳೆ ಹೆಚ್ಚಿಗೆ ಬಿದ್ದಿರೋದ್ರಿಂದ ಗುಂಡಿಗಳಾಗಿರೋದು ಸಹಜ, ರೆಡಿ ಮಾಡ್ತಿದ್ದೇವೆ. 100% ಮಳೆಗಾಲಕ್ಕಿಂತ ಮುಂಚೆಯಿಂದನೂ ಗುಂಡಿ ಅದಾವ ಇಲ್ಲ, ಉತ್ತರ ಕನ್ನಡ ಖಂಡಿತ ಇಲ್ಲ. ಜಿಲ್ಲೆಯಲ್ಲಿ. ಈ ವರ್ಷ ಮಳೆ ಜಾಸ್ತಿ ಏನ್ರಿ ಸರ್, ಬಿದ್ದಿದೆ. ನಾನು- ಈ ಅಲ್ಲ, ರೀತಿ ಅಲ್ಲೇ- ನಾನು ಅಲ್ಲರಿ, ಅಲ್ಲೇ- ನಿಮ್ಮ ಗಣೇಶ್ ಗುಡಿ ರೋಡ್ ಅಲ್ಲಿ 5 ಬಾರಿ ಕಳೆದ 1.5 ತಿಂಗಳಲ್ಲಿ 5 ಬಾರಿ ಟ್ರಾವೆಲ್ ಮಾಡಿದ್ದೆ ನಾನು. ಹೇಳ್ರಿ, Okay? ಹೆಂಗದಾವ? ಸೊ ಹಾಗಾಗಿ ಹೆಂಗದಾವ ಹೇಳ್ರಿ? ಹೆಂಗದಾವ Yes, road? ಮಳೆ ಎಷ್ಟು ಹೆಚ್ಚಿಗೆ ಹೆಂಗದಾವ್ ರೋಡ್ ಹೇಳ್ರಿ? ಮಳೆ ಎಷ್ಟು ಹೆಚ್ಚಿಗೆ 2 ಬಿದ್ದಿದೆ? ವರ್ಷ ಆಯ್ತು, ಮಳೆ ಹೆಚ್ಚಿಗೆ 2 ವರ್ಷ ಬಿದ್ದಿದೆ. ಆಯ್ತು. ನಿಮ್ಮ ಸಚಿವರಿಗೆ ಕೇಳಿದ್ರೆ ಹೆರಿಗೆ ಮಾಡಿಸ್ತೀನಿ ಬಾ ಹಳೆ ಹೇಳಕ್ಕಂದ್ರ ಅದನ್ನ ನಾನು ಪ್ರತಿದಿನ ಪ್ರತಿ ಶೋ ಆಗ ಹೇಳ್ತೀನಿ. ಹೌದು. ಅಲ್ರಿ ಗುಂಡಿ ಮುಚ್ಚೋ ಮಟ್ಟ ಹೇಳ್ತೀನಿ. ನಾವು ನಾ 100% ಬಿಡೋದಿಲ್ಲ, ಅದನ್ನ ಕೆಲಸವನ್ನ ನಾ ಶುರು ಬಿಡಲ್ರಿ ಮಾಡಿದ್ದೇವೆ. ಸರ್, ಸುಳ್ಳ ಏನ್ ರಾಜ್ಯದ ಬಾಯಿ ಹಳ್ಳಿ ಬಂದಂಗ್ ರಸ್ತೆಗಳನ್ನು ಮಾತಾಡೋದು. ಮುಚ್ಚುವ